ಅವರೇ ಹೇಳ್ತಾರಲ್ಲ ನಾನು ಥರ್ಡ್ ಕ್ಲಾಸು ಅಂತ. ನಮ್ಮ ವರದಿನಲ್ಲಿ ನಿಜವಾಗ ಅವ್ರು ಥರ್ಡ್ ಕ್ಲಾಸ್ ಬುದ್ಧಿ ತೋರಿಸ್ಬಿಟ್ಟಿದ್ದಾರೆ. ಈ ದಿವಸ ಸರ್ಕಾರ ಏನು ಒಂದು ಸಮಾಜ ಒತ್ತಡ ಮಾಡಿದ್ರು ಅನ್ನೋ ಕಾರಣಕ್ಕೆ, ಒಂದು ಸಮಾಜದವ್ರನ್ನ ತುಷ್ಟೀಕರಣ ಮಾಡಬೇಕು, ತೃಪ್ತಿಪಡಿಸ್ಬೇಕನ್ನೋ ಒಂದೇ ಒಂದು ಕಾರಣಕ್ಕೆ ಮೀಸಲಾತಿ ವರ್ಗೀಕರಣ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು ಮಾತಾಡ್ತಾ ಇದ್ದೀರಿ. ಸರ್ಕಾರ ಇವತ್ತು ಸಮಾನತೆ ಕೊಡಬೇಕು, ನಾವು ಬೇಡ ಅಂತ ಇಲ್ಲ. ಆ ಸಮಾನತೆ ಕೊಡುವಾಗ ಏನು ನಾಗಮೋಹನ್ ದಾಸ್ ಅವರು ಅವೈಜ್ಞಾನಿಕವಾಗಿ ವರದಿ ಕೊಟ್ಟಿದ್ದಾರೆ, ಅದನ್ನೇ ಮಾನದಂಡವಾಗಿ ಇಟ್ಕೊಂಡು ಅವರು ಒತ್ತಡಕ್ಕೆ ಮಣಿದು ತರಾತುರಿನಲ್ಲಿ ಇವತ್ತು ಮೀಸಲಾತಿ ವರ್ಗೀಕರಣ ಮಾಡಿದ್ದಾರೆ. ವರ್ಗೀಕರಣ ಮಾಡೋವಾಗ ಮಾದಿಗ ಮತ್ತು ಮಾದಿಗ ಸಂಬಂಧಪಟ್ಟ ಜಾತಿಗಳನ್ನು ವರ್ಗ ಎ ಅಂತ ಮಾಡಿದ್ದಾರೆ. ವಲಯ ಮತ್ತು ವಲಯಕ್ಕೆ ಸಂಬಂಧಪಟ್ಟ ಜಾತಿಗಳನ್ನು ವರ್ಗ ಬಿ ಅಂತ ಮಾಡಿದ್ದಾರೆ. ಮತ್ತು ಇತರೆ ಬೋವಿ ಲಂಬಾಣಿ ಇತರೆ ಜಾತಿಗಳನ್ನು ವರ್ಗ ಸಿ ಅಂತ ಮಾಡಿದ್ದಾರೆ. ಸೊ ಇಲ್ಲಿ ಅವ್ರು ಏನು ನಮಗೆ ಅನ್ಯಾಯ ಮಾಡ್ತಿದ್ದಾರೆ ಅಂದರೆ, ವರ್ಗ ಎ 1ನೇ ಸ್ಥಾನದಲ್ಲಿ ಕೂರಿಸಿದ್ದಾರೆ, ವರ್ಗ ಎ 1ನೇ ಸ್ಥಾನದಲ್ಲಿ ಕೂರಿಸಿ ಮತ್ತು ವರ್ಗ ಮತ್ತೆ ಎ ಬಿ ಸಿ ಡಿ ಅಂತ 9ನೇ ಸ್ಥಾನವರೆಗೂ ವರ್ಗ ಬಿ ಕೊಟ್ಟಿದೆ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ದೀವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಅಂದರೆ 9 ಪೋಸ್ಟ್ ತಗೊಂಡ್ರೆ 9 ಸ್ಥಾನಗಳವರೆಗೂ ನಮಗೆ ಮೀಸಲಾತಿ ವರ್ಗ 1ಕ್ಕೆ ಹೋಗ್ತದೆ. 9ನೇ ಸ್ಥಾನಕ್ಕೆ ನಾವಿದ್ದೀರಿ, ವರ್ಗ ಬಿ ಇದ್ದೀರಿ. ಇಲ್ಲಿ ಅನ್ಯಾಯ ಆಗ್ತಾ ಇದೆ. ಅವ್ರು ಮಾಡಬೇಕಾಗಿರೋದು ಇತರೆ ಹುದ್ದೆಗಳ ಮೀಸಲಾತಿಯನ್ನು ಕೊಟ್ಟಿದ್ದಾದ ಮೇಲೆ ಪರಿಶಿಷ್ಟ ಜಾತಿ ಮೀಸಲಾತಿ ಕೊಡುವಾಗ ವರ್ಗ ಎ, ವರ್ಗ ಬಿ, ವರ್ಗ ಸಿ ಕೊಟ್ಟು ಏನು ಪೋಸ್ಟ್ಗಳು ಸರ್ಕಾರ ಇವತ್ತು ಕಾಲ್ಪರ್ ಮಾಡ್ತಾರೋ ಆ ಎಲ್ಲ ಪೋಸ್ಟ್ಗಳಲ್ಲಿ ಸಮಾನ ಹಂಚಿಕೆ ಆಗಬೇಕು. ಇವರು 6 ಅಂತ ಏನು ಮೀಸಲಾತಿ ಘೋಷಣೆ ಮಾಡಿದಾರೋ ಆ ಉದ್ಯೋಗ ತುಂಬೋ ಸಂದರ್ಭದಲ್ಲಿ ರ್ಯಾಂಡಮೇಷನ್ಗೆ ಹಾಕದೆ ನಮಗೆ ಸಮಾನತೆಯಾಗಿ ಉದ್ಯೋಗ ಸಿಗಬೇಕನ್ನೋ ರೀತಿ ಸರ್ಕಾರ ಎಚ್ಚರಿಕೆಯಿಂದ ಮಾಡಬೇಕಾಗಿತ್ತು. ಇವರು ಒತ್ತಡಕ್ಕೆ ಮಣಿದು ಯಾರೋ ಒಬ್ಬರು ಗಲಾಟೆ ಮಾಡ್ತಾ ಇದ್ದಾರೆ, ಅವ್ರು ಗಲಾಟೆ ನಿಲ್ಲಿಸಬೇಕು. ಇಲ್ಲಾಂದ್ರೆ ನಮ್ಮ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ತರಾತುರಿನಲ್ಲಿ ಮಾಡಿದ್ದಾರೆ. ಇದು ಸುಮಾರು 30 ಲಕ್ಷ ಬಲಗೈ ಜನಾಂಗಕ್ಕೆ ಮರಣ ಶಾಸನ. ಇದು ಇವತ್ತೇನಾದರೂ ಸರ್ಕಾರ ಇದನ್ನೇ ಮುಂದುವರಿಸಿದ್ರೆ ಇವತ್ತು 30 ಲಕ್ಷ ಬಲಗೈ ಸಮಾಜದ ಮಕ್ಕಳಿಗೆ ಒಬ್ಬರು ಕೂಡ ಉದ್ಯೋಗ ಸಿಕ್ಕಲ್ಲ. ಇವತ್ತೇನು 56,000 ಜನ ಉದ್ಯೋಗ ತುಂಬ್ತೀನಿ ಅಂತ ಸರ್ಕಾರ ಹೊರಟಿದೆ. 56,000ದಲ್ಲಿ ಒಬ್ಬ ಬಲಗೈ ಸಮಾಜದವ್ರಿಗೆ ಈ ರೀತಿ ರ್ಯಾಂಡಮೇಷನ್ ಆಗಿ ಹೋದರೆ ಉದ್ಯೋಗ ಸಿಕ್ಕಲ್ಲ. ಅದನ್ನೆಲ್ಲ ಕೂಲಂಕುಷವಾಗಿ ಮನಗಂಡು ಪರಿಶೀಲನೆ ಮಾಡಿ ತಾಂತ್ರಿಕವಾಗಿ ಕೂಡ ನಮಗೆ ಅನ್ಯಾಯ ಆಗದೆ ರೀತಿ ಸರ್ಕಾರ ನಡ್ಕೊಬೇಕು. ಇಲ್ಲಾಂದ್ರೆ ನಾವು ಕೂಡ ರಾಜ್ಯದಲ್ಲಿ ಉಗ್ರವಾದ ಹೋರಾಟ ಮಾಡೋ ಶಕ್ತಿ ಇದೆ. ನಾಳೆಯಿಂದ ನಾವು 27ನೇ ತಾರೀಕು ಸರ್ಕಾರದ ನಡೆ ನೋಡಿ ನಾವು ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗುತ್ತೆ. ನಮ್ಮ ಮಕ್ಕಳಿಗೆ ನಾವು ಹೋರಾಟ ಮಾಡ್ತೀರಿ ಅಂತ ಈ ಮುಖಾಂತರ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಾಗಮೋಹನ್ ದಾಸ್ ಅವರು ಕೋಲಾರ ಜಿಲ್ಲೆಯವರು. ನಾಗಮೋಹನ್ ದಾಸ್ ಅವರು ಊರು ಪಕ್ಕ ಇರೋದೇ KG ಪೆರಿಯ. ನಮ್ಮದು 3 ಭಾಷೆ ಮಿಶ್ರಿತ ಜಿಲ್ಲೆ. ಈ ಕಡೆ ಶ್ರೀನಿವಾಸಪುರ, ಚಿಂತಾಮಣಿ, ಬಾಗೇಪಲ್ಲಿವರೆಗೂ ಆ ಭಾಗದಾಗಿರೋ ವಲಯರನ್ನೆಲ್ಲನೂ ಮಾಲಾ ಅಂತಾರೆ. ಈ ಕಡೆ KG ಆನೇಕಲ್ವರೆಗೂ ತಮಿಳ್ನಾಡು ಬಾರ್ಡರ್ಗೂ ಇರೋ ಎಲ್ಲ ವಲಯರು ಪೆರಿಯನ್ ಅಂತಾರೆ. ಸೊ ಇವರು ವಲಯ ಜಾತಿಗೆ ಸಂಬಂಧಪಟ್ಟಿದ್ದು ಪೆರಿಯನ್ನ ಮಾಲಾನ ಇವರೇನು ಮಾಡಿದ್ದಾರೆ, ಮಾದಿಗ ಜಾತಿಗೆ ಸೇರಿಸಿದ್ದಾರೆ. ಎಲ್ಲಿ ಸಂಖ್ಯೆನಾಗಿ ಸೇರಿಸಿದ್ದಾರೆ, ಸರ್ಟಿಫಿಕೇಟಾಗಿ ಸೇರಿಸಿಲ್ಲ. ಸಂಖ್ಯೆನಲ್ಲಿ 1,61,000 ಜನ ಬರ್ಸಿದ್ದಾರೆ. ಇವ್ರು ಎತ್ಕೊಂಡೋಗಿ ಅಲ್ಲಿ ಸೇರಿಸಿದ್ದಾರೆ. ಎರಡನೇದೇನು ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಆದಿ ಕರ್ನಾಟಕ ಅಂದರೆ ವಲಯ ಅಂತ, ಆದಿ ದ್ರಾವಿಡ ಅಂದರೆ ಮಾದಿಗ ಅಂತ. ಚಿಕ್ಕಬಳ್ಳಾಪುರ, ತುಮಕೂರು ಈ ಭಾಗದಲ್ಲಿ ಆದಿ ದ್ರಾವಿಡ ಅಂದರೆ ವಲಯ, ಆದಿ ಕರ್ನಾಟಕ ಅಂದರೆ ಮಾದಿಗ. ಇದು ಕ್ಲಿಯರ್ ಕಟ್ಟಾಗಿ ಎಲ್ರಿಗೂ ಗೊತ್ತಿರೋ ಸತ್ಯ. ನಾಗಮೋಹನ್ ದಾಸ್ ಅವರು ಏನು ಮಾಡಬೇಕಾಗಿತ್ತಂದರೆ ಕೋಲಾರ ಜಿಲ್ಲೆನಲ್ಲಿ ಯಾರ್ಯಾರು ಆದಿ ಕರ್ನಾಟಕ ಬರೆದಿದ್ದಾರೋ ಅವ್ರ ಸಂಖ್ಯೆಯನ್ನು ವಲಯರ ಜೊತೆನ ಹಾಕಬೇಕಾಗಿತ್ತು. ಯಾರ್ಯಾರು ಆದಿ ದ್ರಾವಿಡ ಅಂತ ಬರ್ಸಿದ್ದಾರೆ ಅವ್ರ ಸಂಖ್ಯೆಯನ್ನು ಎತ್ತಿ ಮಾದಿಗರ ಲಿಸ್ಟಾಗಿ ಹಾಕಬೇಕಾಗಿತ್ತು. ಚಿಕ್ಕಬಳ್ಳಾಪುರ ಕಡೆ ಯಾರು ಆದಿ ದ್ರಾವಿಡ ಅಂತ ಬರ್ಸಿದ್ದಾರೆ ಅವ್ರನ್ನ ವಲಯರ್ಗೆ ಹಾಕಬೇಕಾಗಿತ್ತು. ಆದಿ ದ್ರಾವಿಡ, ಆದಿ ಕರ್ನಾಟಕ ಚಿಕ್ಕಬಳ್ಳಾಪುರದಾಗ ಯಾರು ಬರ್ಸಿದ್ದಾರೆ ಅವ್ರನ್ನ 8 ಜಿಲ್ಲೆಗಳನ್ನು ಅವ್ರನ್ನ ಹಾಕಿದಿದ್ರೆ ಅವ್ರು ಏನು ತಿಳ್ಕೊಂಡಿದ್ದಾರೆ ಆಯೋಗದ ಸರ್ಕಾರದ ವರದಿ ಅಂದರೆ ನಮ್ಮ ಭವಿಷ್ಯ ರೂಪಿಸುವಂಥ ವರದಿ. ಇವರು ಕನಿಷ್ಠ ಪಕ್ಷ
ಪಕ್ಕದ ಊರಲ್ಲಿರುವಂಥ ಜಾತಿ ಯಾರನ್ನೋಷ್ಟು ಪರಿಜ್ಞಾನ ಇಲ್ಲದೆ ಇರೋಂಥ ಅವರೇ ಹೇಳ್ತಾರಲ್ಲ ನಾನು ಥರ್ಡ್ ಕ್ಲಾಸು ಅಂತ. ನಮ್ಮ ವರದಿನಲ್ಲಿ ನಿಜವಾಗ ಅವ್ರು ಥರ್ಡ್ ಕ್ಲಾಸ್ ಬುದ್ಧಿ ತೋರಿಸ್ಬಿಟ್ಟಿದ್ದಾರೆ. ನಮ್ಗೆ ಅಷ್ಟು ನೋವಾಗ್ತಾ ಇದೆ. ನಾಗಮೋಹನ್ ದಾಸು ನಾನು SLC ಥರ್ಡ್ ಕ್ಲಾಸು, PUC ಥರ್ಡ್ ಕ್ಲಾಸು, ಡಿಗ್ರಿ ಥರ್ಡ್ ಕ್ಲಾಸು ಅಂತ ಏನು ಹೇಳ್ತಾರೋ, ಇವತ್ತು ಅವ್ರು ವರದಿ ಕೊಟ್ಟಿರೋದು ನಾನು ಹೇಳ್ತಾ ಇದ್ದೀನಿ, ಥರ್ಡ್ ಕ್ಲಾಸ್ ವರದಿ ಕೊಟ್ಟಿದ್ದಾರೆ ಅವರು. ಅವರೊಬ್ಬ ಮಾನವೀಯತೆಯನ್ನು ಮರೆತು ನಮ್ಮ ಮೇಲೆ ಏನೋ ಕ್ರೋಧ, ನಮ್ಮ ಮೇಲೆ ಸಿಟ್ಟಿಟ್ಕೊಂಡು ಇವತ್ತು ಅವ್ರ ವರದಿ ಮುಖಾಂತರ ನಮ್ಗೆ ಅನ್ಯಾಯ ಮಾಡ್ತಿದ್ದಾರೆ. ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅವರು ಕಲ್ಲಾಗ್ತಾ ಇದ್ದಾರೆ.